ಹಲೋ ವಿವರ್ಸ್, ಇವತ್ತು ನಾನು ನಿಮಗೆ 5th ಸ್ಟ್ಯಾಂಡರ್ಡ್ ಚಾಪ್ಟರ್ ನಂಬರ್ 4 ದ ವಾಯ್ಸ್ ಪ್ಯಾರಟ್ ಬಗ್ಗೆ ಎಕ್ಸ್ಪ್ಲನೇಷನ್ನ ಕೊಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಮೂವ್ ಆನ್. ದ ವಾಯ್ಸ್ ಪ್ಯಾರಟ್. ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ವಾಟ್ ಈಸ್ ದ ವಾಯ್ಸ್ ಪ್ಯಾರಟ್ ಮೀನಿಂಗ್? ವಾಯ್ಸ್ ಪ್ಯಾರಟ್ ಅಂದರೆ ಏನು ಅಂತ ಹೇಳ್ತೀನಿ. ವಾಯ್ಸ್ ಪ್ಯಾರಟ್ ಅಂದರೆ ಬುದ್ಧಿವಂತ ಗಿಳಿ ಅಂತ. ಬುದ್ಧಿವಂತ ಗಿಳಿ. ಈ ಸ್ಟೋರಿ ಒಂದು ಗಿಳಿಯ ಬಗ್ಗೆ ಇದೆ. ಸೊ ನೋಡೋಣ. ಇನ್ ಎ ಕ್ವೈಟ್ ವಿಲೇಜ್ ಎ ರಿಚ್ ಮರ್ಚೆಂಟ್ ಕೆಪ್ಟ್ ಎ ಬ್ರೈಟ್ ಆ್ಯಂಡ್ ಟಾಕೆಟಿವ್ ಪ್ಯಾರಟ್ ಇನ್ ಎ ಕೇಜ್ ಆಫ್ ಗೋಲ್ಡ್. ಒಂದು ಶಾಂತವಾದ ಹಳ್ಳಿಯಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ವಾಸುತ್ತಿದ್ದ. ಅವನ ಬಳಿ ಬಂಗಾರದ ಪಂಜರದಲ್ಲಿ ಒಂದು ಸುಂದರವಾದ ಮಾತನಾಡುವ ಗಿಳಿ ಇತ್ತು. ಬ್ರೈಟ್ ಅಂದರೆ ಸುಂದರವಾದ, ಟಾಕೆಟಿವ್ ಅಂದರೆ ಏನು? ಟಾಕೆಟಿವ್ ಅಂದರೆ ಮಾತನಾಡುವ ಗಿಳಿ ಇತ್ತು. ಅದು ಯಾವುದರಲ್ಲಿತ್ತು? ಒಂದು ಕೇಜ್ನಲ್ಲಿ, ಪಂಜರದಲ್ಲಿ ಇತ್ತು. ಅದು ಯಾವುದರಿಂದ ಮಾಡಿತ್ತು? ಗೋಲ್ಡಿಂದ, ಬಂಗಾರದಿಂದ ಮಾಡಿತ್ತು. ದ ಪ್ಯಾರಟ್ ಹ್ಯಾಡ್ ಎ ಶಾರ್ಪ್ ಮೈಂಡ್ ಆ್ಯಂಡ್ ಆಫನ್ ಎಂಟರ್ಟೈನ್ ದ ಮರ್ಚೆಂಟ್ ವಿತ್ ಸ್ಟೋರೀಸ್ ಆ್ಯಂಡ್ ಸಾಂಗ್ಸ್. ಸೊ ಆವಾಗ ಆ ಬಳಿ ತುಂಬ, ಆ ಗಿಳಿ ಏನಿತ್ತು, ತುಂಬ ಚುರುಕಾಗಿತ್ತು. ಶಾರ್ಪ್ ಮೈಂಡ್ ಅಂದರೆ ಚುರುಕಾಗಿತ್ತು. ಮತ್ತು ವ್ಯಾಪಾರಿಯನ್ನು ಈ ಮನೋರಂಜನೆ ಮಾಡುತ್ತಾ ಇತ್ತು. ಯಾವುದರಿಂದ? ಸಾಂಗ್ಸ್ ಹೇಳಿ, ಕತೆಗಳನ್ನು ಹೇಳಿ ಮತ್ತು ಹಾಡುಗಳನ್ನು ಹಾಡಿ ಅದು ವ್ಯಾಪಾರಿಯನ್ನು ಮನರಂಜಿಸುತ್ತಿತ್ತು. ಹೌಎವರ್ ಡೀಪ್ ಇನ್ಸೈಡ್ ದ ಬರ್ಡ್ ಲಾಂಗ್ ಫಾರ್ ದ ಓಪನ್ ಸ್ಕೈ ಆ್ಯಂಡ್ ಗ್ರೀನ್ ಟ್ರೀಸ್. ಆದರೆ ಅದು ಯಾವಾಗಲೂ ತೆರೆದ ಆಕಾಶದಲ್ಲಿ ಮತ್ತು ಹಸಿರು ಮರಗಳಲ್ಲಿ ಹಾರಲು ಬಯಸುತ್ತಿತ್ತು. ಆ ಗಿಳಿ ಏನು ಮಾಡ್ತಾ ಇತ್ತು? ಯಾವಾಗಲೂ ಹಸಿರಿನ ಮರದಲ್ಲಿ ಮತ್ತು ತೆರೆದ ಆಕಾಶದಲ್ಲಿ, ಓಪನ್ ಸ್ಕೈಸ್ ಅಂದರೆ ತೆರೆದ ಆಕಾಶದಲ್ಲಿ ಹಾರಲು ಬಯಸುತ್ತಿತ್ತು. ಲಾಗ್ಡ್ ಅಂದರೆ ಬಯಸುತ್ತಿತ್ತು. ಒನ್ ಡೇ ದ ಮರ್ಚೆಂಟ್ ಡಿಸೈಡೆಡ್ ಟು ಟ್ರಾವೆಲ್ ಫಾರ್ ಅವೇ ಫಾರ್ ಬಿಸ್ನೆಸ್. ಒಂದು ದಿನ ವ್ಯಾಪಾರಿ ತನ್ನ ವ್ಯಾಪಾರದ ಕೆಲಸಕ್ಕೆ ದೂರದ ದೇಶಕ್ಕೆ ಹೋಗಲು ನಿರ್ಧರಿಸಿದ. ಸೊ ಒಂದಿನ ಏನು ಮಾಡ್ದ? ದೂರದ ದೇಶಕ್ಕೆ ಹೋಗೋಕ್ಕೂ ನಿರ್ಧರಿಸಿದ. ಯಾರು? ವ್ಯಾಪಾರಿ. ಹಿ ಥಾಟ್ ಹಿ ವುಡ್ ಡೂ ಸಮಥಿಂಗ್ ಟು ಪ್ಲೀಸ್ ಹಿಸ್ ಪೆಟ್. ಆವಾಗ ಅವನು ಯೋಚಿಸುತ್ತಾನೆ, ನಾನು ಏನಾದರೂ ಮಾಡಬೇಕು ಗಿಳಿಯನ್ನು ಸಂತೋಷ ಪಡಿಸಲು ಅಂತ ಯೋಚನೆ ಮಾಡ್ತಾನೆ. He walked up to the cage and said, "My beloved parrot, I am about to travel to far off land. What can I bring you from there?" ಸೊ ಆವಾಗ ಆ ವ್ಯಾಪಾರಿ ಆ ಪ್ಯಾರಟ್ ಗಿಳಿ ಹತ್ರ ಹೋಗಿ, ನನ್ನ ಪ್ರೀತಿಯ ಗಿಳಿ, ನಾನು ಇವತ್ತು ಬೇರೆ ಕಡೆ ದೇಶದ ಹೊರಗಡೆ ಹೋಗುತ್ತಾ ಇದ್ದೀನಿ. ಅಲ್ಲಿಂದ ನಿನ್ಗೇನಾದರೂ ತರಬೇಕಾ, ನಿನ್ಗೇನಾದರೂ ಬೇಕಾ ಅಂತ ಕೇಳ್ತಾನೆ ವ್ಯಾಪಾರಿ. ಅವನಿಗೆ ನಿನಗೆ ಅಲ್ಲಿಂದ ಏನಾದರೂ ತರಲಿ ಎಂದು ಕೇಳಿದ. ಆವಾಗ ಗಿಳಿ ಮರಿ ಏನನ್ನುತ್ತೆ ನೋಡೋಣ. The parrot replied, "Dear master, you look after my needs so well that I have tasted all the tender fruits and chilies." ಆವಾಗ ಆವಾಗ ಏನಾಗುತ್ತೆ? ಗಿಳಿ ಮರಿ ಹೇಳುತ್ತೆ, ನನ್ನ ಮಾಸ್ಟರ್, ನೀನು ನನಗೆ ಏನು ಮಾಡಿದೀಯಾ? ನನಗೆ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತೀಯ. ನನಗೆ ಬೇಕಾದ ಎಲ್ಲ ಹಣ್ಣುಗಳು ಮತ್ತು ಮೆಣಸಿನಕಾಯಿಗಳು ಕೊಡುತ್ತೀಯ. ಆದರೆ ನೀನು ನನಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತೀಯ. ಬೇಕಾದಷ್ಟು ತುಂಬ ಒಳ್ಳೆಯ, ಟೆಂಡರ್ ಅಂದರೆ ಸ್ಮೂತ್ ಆಗಿರುವಂತಹ ಫ್ರೂಟ್ಸನ್ನ ಕೊಡ್ತಾ ಇದ್ದೀಯಾ, ಹಣ್ಣುಗಳನ್ನು ಕೊಡ್ತೀಯಾ ಮತ್ತು ಮೆಣಸಿನಕಾಯಿಗಳನ್ನು ಕೊಟ್ಟಿದ್ದೀಯಾ. ಬಟ್ ಐ ವಾಂಟ್ ಟು ಟೇಸ್ಟ್ ದ ಜಾಯ್ ಆಫ್ ಫ್ಲೈಯಿಂಗ್ ಇನ್ ದ ಸ್ಕೈ. ಬಟ್ ನನಗೇನು ಬೇಕು ಅಂತ ಹೇಳಿದ್ರೆ, ನಾನು ಆಕಾಶದಲ್ಲಿ ಹಾರುವುದನ್ನು ಬಯಸುತ್ತೇನೆ ಅಂತ
ಹೇಳುತ್ತೆ ಗಿಳಿ. ನಾನು ಆಕಾಶದಲ್ಲಿ ಹಾರಾಡಬೇಕು ಅಂತ ಹೇಳುತ್ತೆ ಗಿಳಿ. ಇಫ್ ಯು ರಿಯಲಿ ವಾಂಟ್ ಮಿ ಟು ಬಿ ಹ್ಯಾಪಿ ಪ್ಲೀಸ್ ಲೆಟ್ ಮಿ ಫ್ಲೈ ಆಫ್ ಇನ್ ಟು ದ ಸ್ಕೈ. ನಿನಗೆ ಅಲ್ಲಿಂದ ಆವಾಗ ಅದು ಹೇಳುತ್ತೆ, ಆದರೆ ನನಗೆ ಆಕಾಶದಲ್ಲಿ ಸ್ವಾತಂತ್ರ್ಯವಾಗಿ ಹಾರುವ ಸಂತೋಷವನ್ನು ಅನುಭವಿಸಬೇಕು. ನೀನು ನನ್ನನ್ನು ನಿಜವಾಗ್ಲೂ ಸಂತೋಷಪಡಿಸಲು ಬಯಸಿದ್ರೆ ನನಗೆ ಹಾರಲು ಬಿಡು ಅಂತ ಹೇಳ್ತಾ ಇದೆ ಇದು ಗಿಳಿ. ನನಗೆ ಹಾರಲು ಬಿಡು, ನೀನು ನನಗೆ ನಿಜವಾಗ್ಲೂ ಪ್ರೀತಿಸ್ತಾ ಇದ್ರೆ ಅಂತ ಹೇಳ್ತಾನೆ ಇದು ಗಿಳಿ. ನಾನು ಅವಾಗ ತುಂಬ ಖುಷಿಯಾಗಿರ್ತೀನಿ. ನಿನಗೆ ನನ್ನ ಖುಷಿ ಇಂಪಾರ್ಟೆಂಟ್ ಅಲ್ವಾ, ನಾನು ಯಾವಾಗಲೂ ಸಂತೋಷವಾಗಿರ್ಬೇಕಲ್ವಾ, ಅಂದರೆ ನನಗೆ ಆಕಾಶದಲ್ಲಿ ಹಾರುವುದನ್ನು ಬಿಡು ಅಂತ ಗಿಳಿ ತನ್ನ ಓನರಿಗೆ ಕೇಳಿಕೊಳ್ಳುತ್ತೆ. ಆಮೇಲೆ ಏನಾಗುತ್ತೆ ನೋಡೋಣ. The merchant said, "You are very dear to me, and I cannot bear to let you go away. Ask for anything else." ಆವಾಗ ವ್ಯಾಪಾರಿ ಹೇಳ್ತಾನೆ, ನೀನು ನನಗೆ ತುಂಬ ಆತ್ಮೀಯ, ನನಗೆ ನಿನ್ನನ್ನು ಬಿಟ್ಟು ಇರೋದಕ್ಕೆ ಆಗುವುದಿಲ್ಲ. ಬೇರಂದರೆ ನನಗೆ ಆಗಲ್ಲ ನಿನಗೆ ದೂರವನ್ನು ಇರಲು. ಅದಕ್ಕೆ ನೀನು ಏನಾದರೂ ಬೇರೆ ಕೇಳು ಅಂತ ಹೇಳ್ತಾನೆ. ಆಸ್ಕ್ ಫಾರ್ ಎನಿಥಿಂಗ್ ಎಲ್ಸ್ ಅಂತ ಹೇಳುತ್ತೆ. ದ ಬರ್ಡ್ ಸೈನ್ ಅಂದರೆ ಬರ್ಡ್ ಏನು ಮಾಡುತ್ತೆ, ಅದು ಪ್ಯಾರಟ್ ಅಂತ ಒಂದು ಉದ್ದವಾದದ್ದ ಉಸಿರು ಬಿಡುತ್ತೆ. ಸಿನ್ಸ್ ಯು ಕ್ಯಾನಾಟ್ ಲೆಟ್ ಮಿ ಫ್ಲೈ ವೆನ್ ಯು ಸಿ ಮೈ ಫ್ರೆಂಡ್ಸ್ ಇನ್ ದ ಜಂಗಲ್ ಟೆಲ್ ದೆಮ್ ದಟ್ ಐ ಸೆಂಡ್ ದೆಮ್ ಗ್ರೀಟಿಂಗ್ಸ್ ಫ್ರಮ್ ಮೈ ಕೇಜ್. ಆವಾಗ ಗಿಳಿ ಹೇಳುತ್ತೆ, ಇವಾಗ ನೀನು ನನ್ನನ್ನು ಹಾರುವುದಕ್ಕೆ ಬಿಡುವುದಿಲ್ಲ, ಆದರೆ ನಾನು ಒಂದು ಮಾತು ಹೇಳ್ತೀನಿ ಕೇಳ್ತೀಯಾ? ನೀನು ಇಲ್ಲಿಂದ ಕಾಡಿಗೆ ಏನಾದರೂ ಹೋದರೆ ಅಲ್ಲಿ ನನ್ನ ಫ್ರೆಂಡ್ಸ್ ಇರ್ತಾರೆ, ಅವರಿಗೆ ನನ್ನ ಶುಭಾಶಯನ್ನು ತಿಳಿಸು. ಇಲ್ಲಿಂದ ಕೇಜಿಂದ ನಾನು ಅವ್ರಿಗೆ ಶುಭಾಶಯ ಹೇಳುತ್ತಾ ಇದ್ದೀನಿ ಅಂತ ಹೇಳುತ್ತೆ ಗಿಳಿ. ಗ್ರೀಟಿಂಗ್ಸ್ ಅಂದರೆ ಶುಭಾಶಯ, ಜಂಗಲ್ ಅಂದರೆ ಕಾಡು. The merchant went off on his travel. One day in a forest he saw fleet of parrots with the same color as his pet. ಆವಾಗ ಅವನು ಬೇರೆ ದೇಶದಲ್ಲಿ ಪ್ರಯಾಣ ಮಾಡುತ್ತಾ ಇರುವಾಗ ವ್ಯಾಪಾರಿ ಒಂದು ದಿನ ಕಾಡಿಗೆ ಹೋಗ್ತಾನೆ. ಅಲ್ಲಿ ಅವನು ಏನು ನೋಡ್ತಾನೆ, ಫ್ಲೀಟ್ ಆಫ್ ಪ್ಯಾರೆಟ್ಸ್. ದ ಗ್ರೂಪ್ ಆಫ್ ಪ್ಯಾರೆಟ್ ಈಸ್ ಕಾಲ್ಡ್ ಫ್ಲೀಟ್. ಗಿಳಿಯ ಗ್ರೂಪಿಗೆ ನಾವು ಫ್ಲೀಟ್ ಅಂತ ಕರಿತೀವಿ, ಫ್ಲೀಟ್ ಅಂತ ಕರಿತೀವಿ. ಆವಾಗ ಇವನೇನು ಮಾಡ್ತಾನೆ, ಮರ್ಚೆಂಟ್ ವ್ಯಾಪಾರಿ ಕಾಡಿಗೆ ಹೋದಾಗ ಒಂದು ಗ್ರೂಪ್ ಆಫ್ ಪ್ಯಾರಟ್ಸ್ ಅಂದರೆ ಗಿಳಿಗಳ ಒಂದು ಗ್ರೂಪನ್ನ ನೋಡ್ತಾನೆ. ಅದು ಸೇಮ್ ತನ್ನ ಗಿಳಿಯಂತೆ ಕಲರ್ ಆಗಿ ಇರುತ್ತದೆ. ಆವಾಗ ಏನು ಮಾಡ್ತಾನೆ, ಹಿ ವಾಕ್ ಅಪ್ ಟು ದ ಟ್ರೀ ಆ್ಯಂಡ್ ಸೆಡ್. ಆವಾಗ ಅಲ್ಲಿ ಒಂದು ಟ್ರೀಯ ಮೇಲೆ ಎಲ್ಲರೂ ಕೂತಿರ್ತಾರೆ. ಅಲ್ಲಿ ಹೋಗಿ ಅವನು ಹೇಳ್ತಾನೆ, ಓ ಬ್ಯೂಟಿಫುಲ್ ಪ್ಯಾರೋಟ್ಸ್, ಐ ಹ್ಯಾವ್ ಒನ್ ಆಫ್ ಯುವರ್ ರಿಲೇಟಿವ್ಸ್ ಆಸ್ ಎ ಪೆಟ್ ಆ್ಯಂಡ್ ಐ ಕೆಪ್ಟ್ ಇಟ್ ಇನ್ ಎ ಕೇಜ್ ಆಫ್ ಗೋಲ್ಡ್. ಇಟ್ ಹ್ಯಾಸ್ ಸೆಂಡ್ ಗ್ರೀಟಿಂಗ್ಸ್ ಫಾರ್ ಯು ಆಲ್. ಆವಾಗ ವ್ಯಾಪಾರಿ ಹೇಳ್ತಾನೆ, ಓ ಬ್ಯೂಟಿಫುಲ್ ಪ್ಯಾರೆಟ್ಸ್, ತುಂಬ ಬ್ಯೂಟಿಫುಲ್ ಆಗಿರುವಂತಹ ಗಿಳಿಗಳು, ಐ ಹ್ಯಾವ್ ಒನ್ ಆಫ್ ಯುವರ್ ರಿಲೇಟಿವ್ಸ್, ನಿಮ್ಮ ಒಂದು ಸಂಬಂಧಿಕ ನನ್ನ ಹತ್ರ ಪೆಟ್ ಆಗಿದೆ. ಪೆಟ್ ಅಂದರೆ ಸಾಕು ಪ್ರಾಣಿ. ಅದನ್ನು ನಾನು ಪಂಜರದಲ್ಲಿಟ್ಟಿದ್ದೀನಿ. ಅದು ಯಾವುದು ಬೆಳ್ಳಿಯ ಪಂಜರದಲ್ಲಿ ನಾನು ಇಟ್ಟಿದ್ದೀನಿ. ಅದು ನಿಮಗೆ ಏನು ತಲುಪಿಸ್ತು ಅಂತ ಹೇಳಿದ್ರೆ ಶುಭಾಶಯನ್ನು ಹೇಳುತ್ತಾ ಇದೆ ಅಂತ ಹೇಳ್ತಾನೆ ವ್ಯಾಪಾರಿ ಆ ಗಿಳಿಗಳಿಗೆ. As the merchant finished speaking, one of parrot dropped like a stone from the tree and fell on the ground. ಆವಾಗ ಅಷ್ಟು ಹೇಳಿದ ತಕ್ಷಣ ಆ ಗಿಳಿಗಳು ಕೂತಿರುತ್ತಲ್ಲ, ಅದರಲ್ಲಿ ಒಂದು ಗಿಳಿ ಮೇಲ್ಗಡೆಯಿಂದ ಕೆಳಗಡೆ ಒಂದು ಕಲ್ಲಿನಂತೆ ಬಿದ್ದೋಗುತ್ತೆ. ಅದು ಕೇಳಿದ ತಕ್ಷಣ ಏನು ಮಾಡುತ್ತೆ, ಸ್ಟೋನ್ ಅಂದರೆ ಕಲ್ಲು. ಅದು ಕೇಳಿದ ತಕ್ಷಣ ಈ ವ್ಯಾಪಾರಿ ಹೇಳತ್ತಾನಲ್ಲ, ನಿನಗೆ ನನ್ನ ಶುಭಾಶಯ ಹೇಳಿದ್ದಾನೆ ಅವನ ಕೇಜಲ್ಲಿ ಕೂತ್ಕೊಂಡಂತ, ಒಂದು ಸ್ಟೋನ್ ಥರ ಟ್ರೀನಿಂದ ಕೆಳಗಡೆ ಬಿದ್ದೋಗುತ್ತೆ.
ಸೊ ಅವಾಗ ಏನಾಗುತ್ತೆ ನೋಡಿ, ದ ಮರ್ಚೆಂಟ್ ವಾಸ್ ಡಿಸ್ಟ್ರೆಸ್ಡ್ ಅಟ್ ದಿಸ್. ಆವಾಗ ಅವನು ದುಃಖಿಸುತ್ತಾನೆ. ಡಿಸ್ಟ್ರೆಸ್ ಅಂದರೆ ದುಃಖವನ್ನು ಪಾಡುತ್ತಾನೆ. ಹಿ ಹರಿಡ್ ಅವೇ ಫ್ರಮ್ ದೇರ್. ಅವಾಗ ಅವನು ಏನು ಮಾಡ್ತಾನೆ, ಇಲ್ಲಿ ನೋಡಿ ಫೋಟೋದಲ್ಲಿ ಇಲ್ಲಿ ಇರುವಂಥ ಗಿಳಿ ಕೆಳಗಡೆ ಬಿದ್ದಿದೆ. ಸೊ ಆವಾಗ ಅವನೇನು ಹರಿ ಅವೇ ಫ್ರಮ್ ದೇರ್. ಅವಾಗ ಅದನ್ನ ಅಯ್ಯೋ ಏನಿದು ಸತ್ತೋಯ್ತಲ್ಲ ಗಿಳಿ ಕೇಳಿದ ತಕ್ಷಣ ಅಂತ ಹೇಳಿಬಿಟ್ಟು ಮನೆಗೆ ಹೋಗ್ಬಿಡ್ತಾನೆ ಬೇಗ. ಹರಿಡ್ ಅಂದರೆ ಬೇಗ. On returning home, he went up to his parrot's cage and described all wonders and the beauty he had seen on his journey. ಆವಾಗ ಮನೆಗೆ ಹೋದ ತಕ್ಷಣ ಅವನ ಪ್ಯಾರಟ್ಸಿಗೆ ಹೇಳ್ತಾನೆ, ಕೇಜ್ ಹತ್ರ ಹೋಗಿ ಡಿಸ್ಕ್ರೈಬ್ಡ್ ಅಂದರೆ ಎಲ್ಲ ಹೇಳ್ತಾನೆ, ಏನೇನು ಅವ್ನು ನೋಡ್ದ, ಮತ್ತು ಅವನ ಜರ್ನಿನಲ್ಲಿ ಏನೇನು ಬ್ಯೂಟಿಫುಲ್ ಥಿಂಗ್ಸ್ ನಡೀತು ಅಂತ ಎಲ್ಲ ಹೇಳ್ತಾನೆ. ಹೌ ಎ ಫ್ಲೈಟ್ ಆಫ್ ಪ್ಯಾರಟ್ ಹ್ಯಾಡ್ ಕಮ್ ಟು ದ ಫಾರೆಸ್ಟ್ ಹಿ ವಾಸ್ ವಿಸಿಟಿಂಗ್. ಆವಾಗ ಅವನು ಕಾಡಿನಲ್ಲಿ ಹೋದಾಗ ಒಂದು ಗುಂಪಿನ ಗಿಳಿಯ ಗುಂಪು ಬಂದಿತ್ತಲ್ಲ, ಅದಕ್ಕೆ ಫ್ಲೀಟ್ ಅಂತ ಕರಿತೀವಿ, ಅದು ಬಂದಿತ್ತು ಅಂತ ಕೂಡ ಅವನು ಹೇಳ್ತಾನೆ. He then told his pet about the message he had conveyed and with great sorrow described how one bird had been so shocked that it fell to the ground. ಆವಾಗ ಮತ್ತೆ ಆ ಗಿಳಿಗೆ ಹೇಳ್ತಾನೆ, ಈ ವ್ಯಾಪಾರಿ ನಾನು ಹೇಳಿದ ತಕ್ಷಣ ನಿನ್ನನ್ನು ಬೆಳ್ಳಿಯ ಪಂಜರದಲ್ಲಿ ಇದೆಯಾ ಅಂತ ನಾನು ಆ ಗಿಳಿಗಳಿಗೆ ಹೇಳಿದ ತಕ್ಷಣ ಮೇಲ್ಗಡೆಯಿಂದ ಕೆಳಗಡೆ ಒಂದು ಗಿಳಿ ಬಿದ್ದು ಅದು ಸೊತ್ತಾಯ್ತು ಅಂತ ಹೇಳ್ತಾನೆ, ಡೆತ್ ಆಗೋಯ್ತು ಒಂದು ಅಂತ ಹೇಳ್ತಾನೆ. ಇದು ವ್ಯಾಪಾರಿ. ಆವಾಗ ಅವನು ಶಾಕಿಂದ ಹೇಳ್ತಾನೆ, ಮೇಲ್ಗಡೆಯಿಂದ ಸ್ಯಾರೋ ಅಂದರೆ ದುಃಖ, ಅವನಿಗೆ ಶಾಕ್ ಆಗೋಯ್ತು, ನಾನು ನಿಮಗೆ ಬೆಳ್ಳಿಯ ಪಂಜರದಲ್ಲಿ ಇಟ್ಟಿದ್ದೀನಿ ಅಂತ ಶಾಕ್ ಆಗೋಯ್ತು, ಮೇಲ್ಗಡೆಯಿಂದ ಕೆಳಗಡೆ ಬಿದ್ದೋದ ಅಂತ ಹೇಳ್ತಾನೆ. As soon as he finished talking, his own pet parrot fell from the perch to the floor of the cage. ಇದು ಅಷ್ಟು ಮಾತನ್ನ ಮುಗಿದ ತಕ್ಷಣ ಏನು ಮಾಡ್ತಾನೆ, ಪ್ಯಾರಟ್ ಒಂದು ಆ ವ್ಯಾಪಾರಿಯ ಪ್ಯಾರಟ್ ಪಂಜರದಲ್ಲಿ ಇರ್ತಾನಲ್ಲ, ಅಲ್ಲಿ ಪರ್ಚ್ ಅಂತ ಇರುತ್ತೆ. ಸೊ ಪಂಜರದ ಕಡ್ಡಿಗೆ ಇಲ್ಲಿ ನೋಡಬಹುದು ನೀವು, ಪಂಜರ ಕಡ್ಡಿ ಇದೆ ನೋಡಿ, ಈ ಕಡ್ಡಿಗೆ ನಾವು ಪರ್ಚ್ ಅಂತ ಕರಿತೀವಿ. ಸೊ ಆ ಪರ್ಚಿನಿಂದ ಕೆಳಗಡೆ ಅದು ಪಂಜರದಲ್ಲಿಯೇ ಬಿದ್ದು ಹೋಗ್ತಾನೆ. ಅವನಿಗೆ ಅಯ್ಯೋ ಏನಾಯ್ತು ನನ್ನ ಗಿಳಿಗೆ ಅಂತ ಇವನು ಯೋಚನೆ ಮಾಡ್ತಾನೆ. ದ ಮರ್ಚೆಂಟ್ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಹೌ ದಿಸ್ ಬಿಲೌಡ್ ಪೆಟ್ ಡೈಡ್ ಸೋ ಸಡನ್ಲಿ. ಅವಾಗ ಮತ್ತೆ ಇವನು ಶಾಕಿಗೆ ಹೋಗ್ತಾನೆ, ಅಯ್ಯೋ ನನ್ನ ಗಿಳಿನೂ ಸತ್ತೋಯ್ತಾ ಮೇಲ್ಗಡೆಯಿಂದ ಬಿದ್ದು ಕೆಳಗಡೆ ಅಂತ ಯೋಚನೆ ಮಾಡ್ತಾನೆ. ಮತ್ತೆ ಅವನಿಗೇನು ಅರ್ಥನೇ ಆಗ್ತಾ ಇರಲ್ಲ. ಆವಾಗ ಅವನು ಏನು ಮಾಡ್ತಾನೆ, ಹಿ ರೀಚ್ ಇನ್ ಟು ದ ಕೇಜ್ ಅಂಡ್ ಜೆಂಟ್ಲಿ ಟುಕ್ ದ ಸ್ಟಿಲ್ ವಾರ್ಮ್ ಬಾಡಿ ಆಫ್ ದ ಬರ್ಡ್ ಆ್ಯಂಡ್ ಪ್ಲೇಸ್ಡ್ ಇಟ್ ಆನ್ ದ ವಿಂಡೋ ಸೀಲ್. ಆವಾಗ ಅವನೇನು ಮಾಡ್ತಾನೆ, ಆ ಪಂಜರನ ಓಪನ್ ಮಾಡಿ ಸ್ಲೋ ಆಗಿ ವಾರ್ಮ್ ಬಾಡಿನ ಅಂದರೆ ವಾರ್ಮ್ ಆಗಿರುತ್ತೆ ಅವನದು ಬಾಡಿ, ಯಾವುದು ಗಿಳಿಯ ಬಾಡಿ ವಾರ್ಮ್ ಆಗಿರುತ್ತೆ, ಅದನ್ನ ಅಂದರೆ ಬಿಸಿ ಅಲ್ಲ ತಣ್ಣಗಾಗಿರುತ್ತೆ. ಅದನ್ನ ಏನು ಮಾಡ್ತಾನೆ, ಒಂದು ವಿಂಡೋ ಸೀಲ್ ಹತ್ರ ಇಡ್ತಾನೆ. ವಿಂಡೋ ಸೀಲ್ ಅಂದರೆ ಕಿಟಕಿ ಸೈಡಲ್ಲಿ ಇರುತ್ತಲ್ಲ, ಸೊ ಅದನ್ನ ವಿಂಡೋ ಸೀಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ವಿಂಡೋ ಸೀಲ್, ಅಲ್ಲಿಡ್ತಾನೆ ಕೇಜಿಂದ ತಗೊಂಡು ಬಂದು. As soon as he stepped back, the bird stretched its beautiful green wings and flew off into the open sky, saying, ಆವಾಗ ಅವನು ಇಳಿದ ತಕ್ಷಣ ಹಿಂದೆ ಹೋದ ತಕ್ಷಣ ಒಂದು ಸ್ಟೆಪ್ಪು ಆ ಗಿಳಿ ಏನು ಮಾಡುತ್ತೆ, ಸ್ಟ್ರಿಡ್ ಅಂದರೆ ಎದ್ದೋಳಿ ಅವನದು ಇದು ವಿಂಗ್ಸ್ ಐತಲ್ಲ ರೆಪ್ಪೆಗಳು, ಅದನ್ನು ಓಪನ್ ಮಾಡಿ ಗ್ರೀನ್ ವಿಂಗ್ಸ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ಹಂಗೆ ಹಾರಕೊಂಡು ಹೋಗ್ಬಿಡುತ್ತೆ. ಮತ್ತು ಹಾರಾಡ್ತಾ ಏನು ಹೇಳುತ್ತೆ, ಮೈ ಫ್ರೆಂಡ್ ಶೋಡ್ ಮೀ ಹೌ ಐ ಕುಡ್ ಎಸ್ಕೇಪ್ ಆ್ಯಂಡ್ ನೌ ಐ ಫ್ಲೈ ಇನ್ ದ ಸ್ಕೈ ಗುಡ್ ಬಾಯ್. ನನ್ನ ಫ್ರೆಂಡ್ ನಿನಗೆ ಕಾಡಿನಲ್ಲಿ ತೋರಿಸ್ಕೊಟ್ಟಿದ್ದು ನಾನು ಯಾವ ಥರ ನಿನ್ನಿಂದ ಎಸ್ಕೇಪ್ ಆಗಬೇಕು, ನಿನ್ನಿಂದ ನಾನು ಯಾವ ಥರ ತಪ್ಪಿಸಿಕೊಳ್ಳಬೇಕು ಅಂತ ಹೇಳ್ಕೊಟ್ಟಿದ್ದು ನನ್ನ ಫ್ರೆಂಡ್. ನೀನು ಬಂದು ನನಗೆ ಹೇಳ್ತೀಯಾ ಅಂತ ಅದಕ್ಕೆ ಗೊತ್ತು, ಅದಕ್ಕೆ ನೀನು ನನಗೆ ಬಂದು ಹೇಳಿದೆ, ನಾನು ಅರ್ಥ ಮಾಡ್ಕೊಂಡೆ ಅವ್ರು ಏನು ನನಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ. ನಾನು ಅದೇ ಐಡಿಯಾನ ಯೂಸ್ ಮಾಡಿ ನಾನು
ಹಾರ ಹೋಗ್ತಾ ಇದ್ದೀನಿ, ಮತ್ತು ನನಗೆ ಓಪನ್ ಸ್ಕೈನಲ್ಲಿ ಹಾರಕ್ಕಿಷ್ಟ ಅಂತ ಹೇಳಿಬಿಟ್ಟು ಗುಡ್ ಬೈ ಹೇಳಿ ಹೋಗುತ್ತೆ. ಸೊ ಇಷ್ಟು ಕತೆ. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.